ಬೆಂಗಳೂರಿನಲ್ಲಿ ಆಂಟಿ ಎನ್ನುವ ಪದ ಹೇಗಾಗಿದೆ ಅಂತಂದರೆ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ನೋಡಿ. ಆಂಟಿ ಬಂದ್ಲು ಆಂಟಿ. ಈ ದಿನ ಆಂಟಿ ಎಂಬ ಪದಕ್ಕೆ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮೆಲ್ಲರ ಹತ್ರನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ, ಆಂಟಿ ಬಂದ್ಲು ಆಂಟಿ ಈ ಪದ ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ ಅಂದ್ಕೊಂಡೇಳಿ. ದೊಡ್ಡವ್ರಿಗೂ ಆಂಟಿ, ಚಿಕ್ಕವ್ರಿಗೂ ಆಂಟಿ, ಕಾಲೇಜ್ಗೆ ಹೋಗೋ ಹುಡುಗಿಯರಿಗೂ ಆಂಟಿ, ಹುಡುಗರಿಗೆ ಅಂಕಲ್ ಅನ್ನಲ್ಲ, ಹುಡುಗಿಯರಿಗೆ ಮಾತ್ರ ಆಂಟಿ ಅಂತಾರೆ. ಸಾಮಾನ್ಯವಾಗಿ ನೋಡಿದ್ದೀನಿಲ್ಲ ನಾನು. ಮನೆ ಮುಂದೆ ಈರುಳ್ಳಿ ಬರ್ತಿರುತ್ತೆ, 100 ರೂಪಾಯಿಗೆ 5 kg ಅಂದ್ಕೊಂಡು ಹೇಳಿ ಫಸ್ಟ್ ಹೋಗಟ್ಲೆ ಎಷ್ಟು ಬೇಕು ಆಂಟಿ. ಅವ್ರು ದೊಡ್ಡವ್ರು ಇರಲಿ ಚಿಕ್ಕವ್ರು ಇರಲಿ ಎಷ್ಟು ಬೇಕು ಆಂಟಿನ. ಪೇಪರ್ ನಾನು ಬರ್ತಾನೆ ಆಂಟಿ ಪೇಪರ್ ಬಿಲ್ಲು. ಅಮ್ಮ ಅನ್ನಲ್ಲ, ಆಂಟಿ. ಚಿಕ್ಕವ್ರಿಗೆ ಆಂಟಿ, ದೊಡ್ಡವ್ರಿಗೆ ಆಂಟಿ. ಓ ಮೈ ಗಾಡ್, ಆಂಟಿ ಶಬ್ದ ಕೇಳಿ ಕೇಳಿ ಇತ್ತೀಚೆಗೆ ತಿರ್ಕು ಬೇಜಾರಾಗ್ಬಿಟ್ಟಿದೆ ನೋಡಿ. ನಮ್ಮಂಥವ್ರಿಗೆಲ್ಲ ಆಂಟಿ ನಾವು ಅನ್ಸ್ಕೊಳಲ್ಲ ಬಿಡಿ. ಈಗ ಅಮ್ಮ ಅನ್ರಿ ಅಂತೀವಿ ನಾವು. ಯಾಕಂದರೆ ಅದು ಆಂಟಿ ಅನ್ನೋ ಪದ ಏನಾಗಿದೆ ಅಂದರೆ ಆಂಟಿ 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 ಕೇಳಿ 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 ಕೆಲವ್ರಿಗೆ ಏನಾಗಿದೆ, ಅದು ತುಂಬ ಬೇಜಾರು ಅಂದರೆ ಬೇಜಾರು, ಒಂಥರ ಮುಜುಗರ ಅನಿಸ್ಬಿಟ್ಟಿದೆ ಅದು. ಅಮ್ಮ ಅನ್ನಬೇಕಿದ್ರೆ ಅಮ್ಮ ಅನ್ಲಿಕ್ಕೆ ಇದೇ ಇಲ್ವಲ್ಲ, ವಯಸ್ಸು ನೋಡಿ ಅಮ್ಮ ಅನ್ರಿ. ಇಲ್ಲ ನಾ ಚಿಕ್ಕವ್ರು ಇರ್ತಾರ ಗೊತ್ತಾಗುತ್ತಲ್ಲ ನಿಮಗೆ ಏಜ್ ಅಂತಂದೇಳಿ. ಅಕ್ಕ ಅನ್ನಿ, ಸಿಸ್ಟರ್ ಅನ್ನಿ, ಇಲ್ಲ ಮೇಡಮ್ ಅಂತ ಕರೀರಿ, ಇಲ್ಲ ಅಂತಂದರೆ ಅಕ್ಕ ಅಂತ ಕರೆಯೋದು. ಎಲ್ಲದಕ್ಕೂ ಒಂದು ಬೆಸ್ಟ್ ಸಜೆಷನ್ ಏನಂದರೆ ಮೇಡಮ್ ಅನ್ನೋ ಪದ ಎಲ್ರಿಗೂ ಒಪ್ಪಿಗೆ ಆಗುತ್ತೆ ನೋಡಿ. ಈ ಆಂಟಿ ಅನ್ನೋ ಪದ ಇದೆಯಲ್ಲ ತುಂಬ ಇತ್ತೀಚೆಗೆ ಅಂತಕ್ಕೂ ಇರಿಟೇಷನ್ನು ಅಂದರೆ ಇರಿಟೇಷನ್ನು. ಎಲ್ಲ ಹೋಗಬೇಕಾಗಿರುತ್ತೆ, ಆವಾಗಲೂ ಅಷ್ಟೇ ಆಂಟಿ ಎಲ್ಲಿಗೆ ಹೋಗ್ತೀರಾ, ಅದು ಏನೋ ಗೊತ್ತಿಲ್ಲಪ್ಪ. ಆಂಟಿ ಅನ್ನೋ ಶಬ್ದ ಅವರಿಗೆ ಕರೆಯಲಿಕ್ಕೆ ಪ್ರೀತಿನೋ ಗೊತ್ತಿಲ್ಲ. ನಮಗಂತೂ ನಿಜ ಹೇಳ್ತೀನಿ, ಮುಜುಗರ ಅಂದರೆ ಮುಜುಗರನೇ. ಮದುವೆ ಆಗಿರುತ್ತೆ, ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಂಡಿರ್ತಾರೆ ಅವರು. ಅವ್ರಿಗೆ ಇಲ್ಲ ವೈನಿ ಅಂತ ಕರಿಬೋದಲ್ಲ, ವೈನಿ ಅಂತ ಕರಿಬೋದು, ಮಾಮಿ ಅಂತ ಕರಿಬೋದು. ಕೆಲವೊಂದು ಸುಮಾರು ಪದಗಳಿರುತ್ತೆ. ಆಂಟಿ ಅನ್ನೋ ಶಬ್ದ ಎಲ್ಲಿಂದ ಬಂತು ಅಂತ ಗೊತ್ತಾ ನಿಮಗೆ? ಇದು ಒಂದು ಪಾಶ್ಚಾತ್ಯ ಸಂಸ್ಕೃತಿ ಅಲ್ವಾ. ಪಾಶ್ಚಾತ್ಯ ಸಂಸ್ಕೃತಿ ಆಂಟಿ ಅನ್ನೋ ಪದ ನಮ್ಮಲ್ಲಿ ಅದು ದಿನಾಲು ಬಾಯ್ಪಾಠ ಆಗಿಬಿಟ್ಟಿದೆ. ಬಾಯ್ಪಾಠ ಆದರೆ ಬಾಯ್ಪಾಠ ಬಿಡಿ, ಎಲ್ಲೇ ಹೋದರೂ ಆಂಟಿ 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 ಶಬ್ದ ಕೇಳಿ ನೋಡಿ. ನಾವೆಲ್ಲ ಮೊದಲು ನಮ್ಮ ಜನ್ರೇಷನಲ್ಲಿ ಏನಾಗಿತ್ತು ಗೊತ್ತಾ, ಅಕ್ಕಪಕ್ಕ ಮನೆಯವ್ರಿಗೂ ಸಹ ನಮ್ಮ ದೊಡ್ಡವ್ರು ಹೇಳ್ಕೊಡ್ತಾಯಿದ್ರು. ಅಕ್ಕಪಕ್ಕ ಮನೆಯವ್ರಿಗೂ ಸಹ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಮಾವ ಈ ರೀತಿ ಅಂತಲೇ ನಾವು ಕರೆದು ದೊಡ್ಡವರಾಗಿರೋದು. ಅಯ್ಯೋ ಈಗ ಹಂಗಲ್ಲ, ಯಾರೋ ಹೋದ್ರು ಆಂಟಿ 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 ಆಂಟಿ. ಅಯ್ಯಪ್ಪ, ಹಾಗೆ ನೋಡಿ. ಇನ್ನು ನಾನು ಕೆಲವೊಂದು ಬರ್ಕೊಂಬಂದಿದ್ದೀನಿ ಇದನ್ನು. ಈ ಆಂಟಿ ಅನ್ನೋ ಶಬ್ದ ಏನಾಯಿತು ಗೊತ್ತಾ, ಇದು ಒಂದು ಲೈವ್ ಮಾಡ್ತಿರ್ತೀವಲ್ಲ ನಾವು ಇತ್ತೀಚೆಗೆ ವೈಟಿ ಸ್ಟುಡಿಯೋದ ವೈಟಿ ಮಾಡ್ತಾಯಿರೋರು, ಯೂಟ್ಯೂಬ್ ಮಾಡ್ತಾಯಿರೋರು ಎಲ್ಲರೂ ಲೈವ್ ಮಾಡ್ತಾಯಿರ್ತಾರೆ. ಲೈವಲ್ಲಿ ನೀವು ಅತ್ತೆ ಅನ್ನಿ, ಇಲ್ಲ ಮಾಮಿ ಅಂತ ಕರೀರಿ, ಇಲ್ಲ ಅಂತಂದರೆ ಅಕ್ಕ ಅಂತ ಕರೀರಿ, ಇಲ್ಲ ಮೇಡಮ್ ಅಂತ ಕರೀರಿ, ಅಮ್ಮ ಅಂತ ಕರೀರಿ, ಎಲ್ಲದು ಓಕೆ. ಈ ಆಂಟಿ ಅನ್ನೋ ಶಬ್ದ ಏನಿದೆ ಅಂದರೆ ಎಲ್ಲರಿಗೂ ಕೋಪ ಬರ್ಸುತ್ತೆ ನೋಡಿ. ಇದು ದಯವಿಟ್ಟು ಇನ್ಮೇಲೆ ಈ ವಿಡಿಯೋ ನೋಡಿದವರು, ನಮ್ಮ ಸ್ನೇಹಿತರು, ನನ್ನ ಬಳಗದವರು, ಈ ಸಾಮಾನ್ಯವಾಗಿ ಎಲ್ಲರೂ ನನ್ನ ವಿಡಿಯೋ ನೋಡ್ತಿರ್ತೀರಲ್ಲ, ಕಮೆಂಟ್ ಹಾಕ್ತಾ ಇರ್ತೀರ ನೋಡಿ. ನಿಮ್ಗೆ ಏನು ಅನಿಸುತ್ತೆ, ನಾನು ಮಾತಾಡಿ ತಪ್ಪೋ ಸರಿನೋ ಅದು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ನಾನು ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಈ ಆಂಟಿ ಅನ್ನೋ ಶಬ್ದ ನಿಮ್ಗೆ ಎಷ್ಟು ಇರಿಟೇಷನ್ ಆಗಿದೆ. ನಿಮಗೇನೋ ಕೆಲವರು ಆಂಟಿ ಎಂದು ಲೈವ್ನಲ್ಲಿ ಬೈಸ್ಕೊಂಡಿರೋರು ಉಂಟು. ಆಂಟಿ ಅನ್ಬೇಡ ಅಂದ್ಕೊಂಡು ಹೇಳಿ ಬೈಸ್ಕೊಂಡಿರೋರು ಉಂಟು. ನಾನು 9 ಗಂಟೆ ಲೈವ್ ಮಾಡುವಾಗ ಹಾಗೆ ಆಗಿದ್ದದು. ನನ್ನ ಲೈವಲ್ಲಿ 9 ಗಂಟೆ ಲೈವಲ್ಲಿ ಕೆಲವೊಂದು ಹುಡುಗಿಯರು ಮದುವೆ ಆಗಿರಲಿಲ್ಲ, ಅವ್ರಿಗೆ ಲೈವ್ಗೆ ಅಟೆಂಡ್ ಮಾಡ್ತಿದ್ದೆ. ಫಸ್ಟ್ ಲೈವೇ ನನ್ನ ಲೈವ್ಗೆ ಅಟೆಂಡ್ ಮಾಡಿದ್ದಂತೆ ಅವರು. ಪಾಪ ಎಲ್ಲ ಕ್ಲೋಸ್ ಫ್ರೆಂಡ್ಸು, ಜೆಂಟ್ಸು ಬರೋರು ಲೇಡೀಸ್ ಬರೋರಲ್ವಾ. ಅವಾಗೇನಾಯಿತು, ಒಬ್ಬರು ಕ್ಲೋಸಾಗೆ ಎಲ್ಲರೂ ಮೊದಲೆಲ್ಲ ಕಾಮಿಡಿಯಾಗೆ ಮಾತಾಡ್ಕೊಂಡೆಲ್ಲ ಬಂದರು ಬಿಡಿ. ಬಟ್ ಒಂದಿನ ಏನಾಯಿತು ಅಂದರೆ ಅವರು ಸುಮ್ಮನೆ ತಮಾಷೆಗೆ ಅಂದರು, ನಾನು ಏನೂ ಅನ್ನಲಿಲ್ಲ ಅದಕ್ಕೆ. ಆಂಟಿ ಅಂತ ಕರೆದ್ರು, ನಾನು ಸುಮ್ಮನೆ ಇದ್ದೆ, ಮೆಸೇಜ್ ಹಾಕ್ತೆ ಎಲ್ಲ ಆಯಿತು. ಅವರು ಮೆಸೇಜ್ ಹಾಕ್ತಿದ್ರು, ನಾನು ಆನ್ಸರ್ ಮಾಡ್ತಾನೆ ಇದ್ದೆ. ಅದರಲ್ಲಿ ಕೆಲವೊಂದು ಹುಡುಗಿಯರು, ಇಲ್ಲ ನೀವು ಅಮ್ಮ ಅನ್ರಿ, ಯಾಕೆ ಆಂಟಿ ಅಂತೀರಾ, ಆಂಟಿ ಏನೋ ಪದಾಗ ನಮಗೆ ಕೇಳಿ ಕೇಳಿ ಸಾಕಾಗಿದೆ, ಆಂಟಿನೂ ಅನ್ಲೇಬೇಡಿ ಅಂತಂದು. ಅವರಿಬ್ಬರು ಮಧ್ಯೆ ಸ್ವಲ್ಪ ಅವತ್ತು ಜಗಳ ಆಯಿತು. ಅವತ್ತಿನಿಂದ ನಾನು ಮೊದಲೇ ಹೇಳ್ಬಿಡ್ತೀನಿ, ಯಾರಾದರೂ ಇದುವರೆಗೂ ನಾನು ಅವತ್ತು ಬಂದಿದ್ದಷ್ಟೇ ಆಂಟಿ ಪದ ನನ್ನ ಲೈವ್ನಲ್ಲಿ, ಇದುವರೆಗಾದರೂ ಯಾರೂ ಆಂಟಿ ಅಂದಿಲ್ಲ. ದಯವಿಟ್ಟು ಇನ್ನು ಮುಂದೆ ಈ ವಿಡಿಯೋ ನೋಡುವವರು ಇನ್ಮೇಲೆ ಆಂಟಿ ಅನ್ನೋ ಶಬ್ದನ ಬಳಸದೆ ಅಮ್ಮ, ಅಕ್ಕ, ವೈನಿ, ಮಾಮಿ, ಅತ್ತೆ ಅನ್ನಬೇಕಿದ್ರೆ ಅಕ್ಕ, ಇಂಥವೆಲ್ಲ ಮೇಡಮ್. ಫುಲ್ಲು ರೆಸ್ಪೆಕ್ಟು ಶಬ್ದ ಏನಪ್ಪ ಅಂದರೆ ಸುಮ್ಮನೆ ಮೇಡಮ್ ಅನ್ನೋದು. ಯಾವ ವಯಸ್ಸಿನರಾದರೂ ಇರಲಿ, ಅವರು ಮೇಡಮ್ ಅನ್ನೋ ಪದಕ್ಕೆ ತುಂಬ ಒಂದು ಬೆಲೆ ಇದೆ. ಸುಮ್ಮನೆ ಮೇಡಮ್ ಅಂದ್ಬಿಡಿ, ದೊಡ್ಡವರಾದರೂ ಅಷ್ಟೇ, ಚಿಕ್ಕವರಾದರೂ ಅಷ್ಟೇ. ಇಲ್ಲಿ ನೋಡಿ, ಇದು ತರಕಾರಿ ಏನೋ ತಗೊಳಕ್ಕೆ ಹೋಗಿರ್ತೀವಿ, ಅವರು ನಮಗೇನೋ ನಂದು ಬಿಡಿ ಹೋಗಲಿ, ಪಾಪ ಚಿಕ್ಕ ಹುಡುಗಿಯರು ಏನೋ ತರಕ್ಕೆ ಹೋಗಿರ್ತಾರೆ,
ಅವರು ಪಾಪ ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳು ಅವು ತರೋಕೆ ಹೋದಾಗ ಎಷ್ಟು ಬೇಕಮ್ಮ ಆಂಟಿ ಯಪ್ಪ ನನಗೆ ಕೇಳಿ ಕೇಳಿ ಇದೇನು ವಯಸ್ಸಾದ್ರು ಗೊತ್ತಾಗಲ್ವ ಅವ್ರಿಗೆ, ವಯಸ್ಸಿದ್ದರೆ ಸ್ವಲ್ಪ ನಾಲೆಡ್ಜ್ ಇರುತ್ತಲ್ವ, ಅಷ್ಟು ಚಿಕ್ಕ ಹುಡುಗಿಗೆ ಇವ್ರು ಆಂಟಿ ಅಂತಾರಲ್ಲ ಅಂದ್ಕೊಂಡೇಳಿ. ಇದೆಲ್ಲ ನೋಡಿ, ಇದು ಬೆಂಗಳೂರಿನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಪರಸ್ಥಳದಿಂದ ಬಂದಿರ್ತಾರೆ, ಅವ್ರಿಗೆ ಅದು ರೆಸ್ಪೆಕ್ಟೇ. ಆ ಶಬ್ದ ಆಂಟಿ ಅನ್ನೋ ಶಬ್ದ ಏನಿದೆ ಅಲ್ವಾ, ಅದು ಗೌರವಪೂರ್ವಕವಾಗಿದ್ದಂಥ ಶಬ್ದನೇ. ಬಟ್ ಇಲ್ಲಿ ಅದು ಯಾಕೋ ಸುಮ್ಮನೆ ಒಂಥರ ಇರಿಟೇಷನ್ ಅನಿಸ್ಬಿಟ್ಟಿದೆ ಈಗ ಎಲ್ರಿಗೂ. ಅದು ಎಲ್ಲ ಹತ್ರನೂ ವಯಸ್ಸಾಗಲ್ಲ ಅಂತಾರಲ್ಲ, ಅದೊಂದು ಸ್ವಲ್ಪ ಈಗ ಮುಜುಗರ ಅನಿಸ್ಬಿಟ್ಟಿದೆ. ದಯವಿಟ್ಟು ಇನ್ನು ಮುಂದೆ ಯಾರು ಈ ವಿಡಿಯೋ ನೋಡಿದರೂ ಆಂಟಿ ಅನ್ನೋ ಶಬ್ದ ಬಳಸದೇನೆ ಅಮ್ಮ, ಅತ್ತೆ, ಅಕ್ಕ, ಮಾವ ಏನಾದರೂ ಅನ್ರಿ ನೀವು, ಅದು ಒಂದು ಶಬ್ದ ಬಿಟ್ಟು ಬೇರೆ ಒಂದು ಶಬ್ದ ಉಪಯೋಗಿಸಿ ನೀವು ಸಂತೋಷವಾಗಿರಿ, ಇದ್ದರನ್ನೂ ಸಂತೋಷವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಆಂಟಿ ಬಂದ್ಲು ಆಂಟಿ ಅನ್ನೋ ಶಬ್ದಕ್ಕೆ ಇನ್ನು ಮುಂದೆ ಬ್ರೇಕ್ ಮಾಡಿಬಿಡಿ ಅದನ್ನು. ಓಕೆ ಸ್ನೇಹಿತರೆ, ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಕಮೆಂಟ್ ಹಾಕ್ತಾ ಇರ್ತೀರಾ ನೋಡಿ. ಈ ಆಂಟಿ ಅನ್ನೋ ಶಬ್ದಕ್ಕೆ ನಿಮ್ಗೇನು ಅನ್ನಿಸ್ತು, ನಾನು ಮಾತಾಡಿದ್ದು ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.